ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶದಲ್ಲಿ ಮತ್ತೊಮ್ಮೆ ರಾಜ್ಯದ ಮಾನ ಮರ್ಯಾದೆ ಹರಾಜಾಗಿದೆ. ವರದಕ್ಷಿಣೆ ಕಿರುಕುಳ ಕೇಸ್ನಲ್ಲಿ ಕರ್ನಾಟಕವೇ ಫಸ್ಟ್. ಅದರಲ್ಲೂ ಡೌರಿ ಕೇಸ್ನಲ್ಲಿ ಬೆಂಗಳೂರಿಗೆ ಅಗ್ರಸ್ಥಾನ. ಮಾನ ಮರ್ಯಾದೆ ಹರಾಜಾಗಿರುವುದಿದು. ವರದಕ್ಷಿಣೆ ಕಿರುಕುಳ ಪ್ರಕರಣದಲ್ಲಿ ಕರ್ನಾಟಕವೇ ಫಸ್ಟ್ ಇದೆ. ಅದರಲ್ಲೂ ಡೌರಿ ಕೇಸ್ನಲ್ಲಿ ಬೆಂಗಳೂರಿಗೆ ಅಗ್ರಸ್ಥಾನ. ಬೆಂಗಳೂರು ಅಂತ ಅಂದ್ರೆ ಬಹಳ ವಿದ್ಯಾವಂತರು ಬುದ್ಧಿವಂತರು ಇರುವಂತ ಊರು ಅಂತ ಕರೀತಾರೆ ಜನ. ಅಂತ ಬೆಂಗಳೂರು ಡೌರಿ ತಗೊಳ್ಳೋದ್ರಲ್ಲಿ ಅಗ್ರಸ್ಥಾನ. ಬೆಂಗಳೂರಿನಲ್ಲಿ ಬರೋಬ್ಬರಿ 878 ಪ್ರಕರಣಗಳು ದಾಖಲಾಗಿದ್ದಾವೆ. ವರದಕ್ಷಿಣೆ ಪ್ರಕರಣಗಳ ಪೈಕಿ 87% ಬೆಂಗಳೂರಿನಲ್ಲೇ ದಾಖಲಾಗಿರೋದು ಪ್ರಕರಣ. 87%. ಗಂಡ ಅತ್ತೆ ಮಾವಂದಿರ ಕಿರುಕುಳಕ್ಕೆ ಮಹಿಳೆಯರು ಬೇಸತ್ತು ಹೋಗಿದಾರಂತೆ. ಅತ್ತೆ ಮಾವ ಗಂಡಂದಿರ ಮೇಲೆ ಬರೋಬ್ಬರಿ 878 ಪ್ರಕರಣಗಳು ದಾಖಲಾಗಿದ್ದಾವೆ. ಬೆಂಗಳೂರಿನಲ್ಲಿ ವರದಕ್ಷಿಣೆ ಕಿರುಕುಳ ಹಿಂಸೆ ಪ್ರಕರಣಗಳಿಂದ ಆತಂಕ ಸೃಷ್ಟಿಯಾಗಿದೆ. ಎನ್ಸಿಆರ್ಬಿ ನಡೆಸಿದ ತನಿಖೆಯಲ್ಲಿ ಬೆಂಗಳೂರು ಬಂಡವಾಳ ಬಟ ಬಯಲಾಗಿರೋದು. ಬೆಂಗಳೂರು ಯಾವಾಗ್ಲೂ ಕೂಡ ಸುದ್ದಿಯಲ್ಲಿರುತ್ತೆ. ಯಾವ ಕಾರಣಕ್ಕೆ? ನೆಗೆಟಿವ್ ಕಾರಣಕ್ಕೆ. ರಸ್ತೆ ಗುಂಡಿ ಸರಿ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಮಳೆ ಬಂದಾಗ ಸಮಸ್ಯೆಗಳು ಸಾಗರದಷ್ಟಿದಾವೆ, ಮನೆಗಳಿಗೆ ನೀರು ನುಗ್ಗುತ್ತೆ. ಎಲ್ಲ ಸಮಸ್ಯೆಗಳ ನಡುವೆನೆ ಇದೊಂದು ಬೆಂಗಳೂರಿನ ಮಾನ ಮರ್ಯಾದೆ ತೆಗೆದಿರುವಂತ ವಿಚಾರ ಇದು. ಎನ್ಸಿಆರ್ಬಿ ನಡೆಸಿದ ತನಿಖೆಯಲ್ಲಿ ಬೆಂಗಳೂರಿನ ಬಂಡವಾಳ ಬಟ ಬಯಲಾಗಿದೆ. ಎನ್ಸಿಆರ್ಬಿ ವರದಿಯಲ್ಲಿ 4383 ವರದಕ್ಷಿಣೆ ಕಿರುಕುಳ ದೂರು ದಾಖಲಾಗಿರೋದು. ಒಂದಲ್ಲ ಎರಡಲ್ಲ, 4383 ವರದಕ್ಷಿಣೆ ಕಿರುಕುಳದ ಪ್ರಕರಣಗಳು ದಾಖಲಾಗಿದ್ದಾವೆ. ವರದಕ್ಷಿಣೆ ಕಿರುಕುಳ, ಲೈಂಗಿಕ ಕಿರುಕುಳ ಒಟ್ಟು 6237ಕ್ಕೆ ಏರಿಕೆಯಾಗಿದೆ. ದೇಶದ 19 ಮಹಾನಗರಗಳಲ್ಲಿ ಡೌರಿ ಕೇಸ್ಗಳು ಹೆಚ್ಚಾಗಿ ಕಂಡು ಬಂದಿದ್ದಾವೆ. 19 ಮಹಾನಗರಗಳಲ್ಲಿ 8,40,905 ಅಪರಾಧ ಪ್ರಕರಣಗಳು ದಾಖಲಾಗಿದ್ದಾವೆ. ಮಹಾನಗರಕ್ಕೆ ಡೌರಿ ಶಾಕ್. ಅಂಕಿ ಅಂಶವನ್ನ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನಾವು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಬೆಂಗಳೂರು ಅಂತ ಬಂದಾಗ ಬೇರೆ ಬೇರೆ ವಿಚಾರಗಳಿಗೆ ಚರ್ಚೆಗೆ ಬರ್ತಾ ಇತ್ತು. ಬಹಳ ಪ್ರಮುಖವಾಗಿ ರಸ್ತೆ ಗುಂಡಿ, ಚರಂಡಿ ವ್ಯವಸ್ಥೆ ಬಗ್ಗೆ ಬಹಳಷ್ಟು ಅವಮಾನಕ್ಕೊಳಗಾಗಿದ್ವಿ ನಾವು, ಜೊತೆಗೆ ಟ್ರಾಫಿಕ್ ಕೂಡ. ಇದೆಲ್ಲದರ ನಡುವೆ ಈಗ ಡೌರಿ ಪ್ರಕರಣದಲ್ಲಿ ಬೆಂಗಳೂರು ಫಸ್ಟ್ ಅಂತ ಅಂದ್ರೆ ಆಶ್ಚರ್ಯ ಆಗ್ತಾ ಇದೆ. ಆಶ್ಚರ್ಯ ಅನ್ನೋದಕ್ಕಿಂತ ಇದು ಆತಂಕ ಅಂತ ಹೇಳ್ಬೋದು. ಯಾಕೆಂತಂದ್ರೆ NCRB ಅಂದ್ರೆ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಒಂದು ವರದಿಯನ್ನ ಉಲ್ಲೇಖವನ್ನ ಮಾಡಿರುವಂತದ್ದು. ಅದರಲ್ಲಿ ಇಡೀ ದೇಶದಲ್ಲೇನೆ ಅತಿ ಹೆಚ್ಚು ಡೌರಿ ಪ್ರಕರಣಗಳು ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಏನಿದೆ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಲ್ಲೇನೆ ಅತಿ ಹೆಚ್ಚು ದಾಖಲಾಗ್ತಿದೆ ಅನ್ನುವಂಥದ್ದು ಆತಂಕಕಾರಿಯಾದಂತಹ ಒಂದು ಅಂಕಿಅಂಶವನ್ನ ಬಯಲಿಗೆ ಎಳೆದಿರುವಂತದ್ದು. ಅಂದ್ರೆ ವರದಕ್ಷಿಣೆ ಕಿರುಕುಳದ ಪೈಕಿ 87% ಪ್ರಕರಣಗಳು ಬೆಂಗಳೂರಿನಲ್ಲೇನೆ ದಾಖಲಾಗ್ತಾ ಇದೆ ಅನ್ನುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ವರದಕ್ಷಿಣೆ ಕಿರುಕುಳ ಯಾವ ಕಾರಣ ಅಂದ್ರೆ ಗಂಡ ಮತ್ತೆ ಅತ್ತೆ ಮಾವಂದಿರಿಂದಲೇ ಅತಿ ಹೆಚ್ಚು ಈ ರೀತಿಯಾದಂತಹ ಒಂದು ಕೇಸ್ಗಳು ದಾಖಲಾಗುತ್ತೆ ಅನ್ನುವಂತಹ ಒಂದು ವರದಿಯನ್ನ NCRB ಕೊಟ್ಟಿರುವಂತದ್ದು. ಕಳೆದ ವರ್ಷ ನಾವು ನೋಡ್ತಾ ಹೋದರೆ ಸುಮಾರು 4383 ವರದಕ್ಷಿಣೆ ಕಿರುಕುಳಗಳು ದಾಖಲಾಗಿರುವಂತದ್ದು. ಅದರಲ್ಲಿ ಲೈಂಗಿಕ ಕಿರುಕುಳ ಮತ್ತೆ ವರದಕ್ಷಿಣೆ ಕಿರುಕುಳ ಅಂತ ನಾವು ನೋಡ್ತಾ ಹೋಗೋದಾದ್ರೆ 6237 ಪ್ರಕರಣಗಳು ದಾಖಲಾಗಿದೆ ಅನ್ನುವಂಥದ್ದು. ಅಂದ್ರೆ ದೇಶದ ಅತಿ ದೊಡ್ಡದ ಅಂದ್ರೆ ಮಹಾನಗರ ಪೈಕಿ ಅಂದ್ರೆ 19 ಮಹಾನಗರಗಳ ಪೈಕಿ ಸರ್ವೆಯನ್ನ ಮಾಡದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಕರ್ನಾಟಕ, ಅದರಲ್ಲೂ ಬೆಂಗಳೂರಿನಲ್ಲೇ ದಾಖಲಾಗ್ತಿದೆ ಅನ್ನುವಂಥದ್ದು ಒಂದು ಆತಂಕಕಾರಿಯಾದಂತಹ ವಿಚಾರವನ್ನ ಈಗ NCRB ತನ್ನ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿದೆ. ಕೇವಲ ವರದಕ್ಷಿಣೆ ಮಾತ್ರ ಅಲ್ಲ, ಪತಿಯಿಂದ ಆಗ್ತಾ ಇರುವಂತಹ ದೌರ್ಜನ್ಯ ಆಗಿರ್ಬೋದು, ಮತ್ತೆ ಮಕ್ಕಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳು ಕೂಡ ಆ ಒಂದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಹಾಗೇನೆ ಅತಿ ಹೆಚ್ಚು ಸೈಬರ್ ಕ್ರೈಮ್ ಪ್ರಕರಣಗಳು ಕೂಡ ದಾಖಲಾಗ್ತಾ ಇರುವಂತದ್ದು. ನಾವು 100 ಕೇಸ್ ಆಯ್ತು ಅಂದ್ರೆ ಅದರಲ್ಲಿ 3 ಕೇಸ್ಗಳು ಈ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂತಾನೆ ದಾಖಲಾಗ್ತಾ ಇದೆ. ಅದರಲ್ಲೂ ಅತಿ ಹೆಚ್ಚು ಅಂದ್ರೆ ಕಂಪ್ಯೂಟರ್ ಆಧಾರಿತವಾದಂದ್ರೆ ಈ ಡಿಜಿಟಲ್ ಸ್ಕ್ಯಾಮ್ ಏನಾಗ್ತಿದೆ ಆ ಒಂದು ಪ್ರಕರಣಗಳು ಕೂಡ ಅತಿ ಹೆಚ್ಚು ಆಗ್ತಾ ಇದೆ ಅನ್ನುವಂತ ಒಂದು ಆತಂಕಕಾರಿ ವಿಚಾರವನ್ನ NCRB ಕೊಟ್ಟಿರುವಂತದ್ದು. ಕಳೆದ ವರ್ಷಕ್ಕೆ ನಾವು ನೋಡ್ತಾ ಹೋಗೋದಾದ್ರೆ ಅಂದ್ರೆ 2024, 25 ಮತ್ತೆ 26ರಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ 3-10% ತನಕನೂ ಕೂಡ ಈ ರೀತಿಯಾದಂತಹ ಒಂದು ಪ್ರಕರಣಗಳು ದಾಖಲಾಗ್ತಾ ಇದೆ ಅನ್ನುವಂತಹ ಒಂದು ಆತಂಕ ವಿಚಾರ
ವ್ಯಕ್ತವಾಗ್ತಿರುವುದು. ಅಂದ್ರೆ ದಿನ ಕಳೆದಂತೆ ಈ ರೀತಿಯಾದಂತಹ ಡೌರಿ ಕೇಸ್ಗಳಾಗಿರ್ಬೋದು ಅಥವಾ ಸೈಬರ್ ಕ್ರೈಮ್ ಪ್ರಕರಣಗಳು ಇವೆಲ್ಲವಕ್ಕೂ ಕೂಡ ಬೆಂಗಳೂರು ಕಾರಣ ಆಗ್ತಾ ಇದೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಕನ್ನಡಿಗರಿಗೆ ಒಂದು ಆತಂಕದ ವಿಚಾರ. ಸೊ ಇದನ್ನ ಕಂಟ್ರೋಲ್ ಮಾಡುವಂತಹದ್ದು ಸಂಬಂಧಪಟ್ಟಂತಹ ಇಲಾಖೆಗಿದೆ. ಸೊ ಇಲಾಖೆ ಯಾವ ರೀತಿಯಾದಂತಹ ಒಂದು ಪ್ರಕರಣವನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.